ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಶತಪ್ರಯತ್ನ ಮಾಡಿದರೂ ಮನುಷ್ಯನ ದೇಹದಲ್ಲಿ ಈ 4 ಅಂಗಗಳು ಮಾತ್ರ ಎಂದಿಗೂ ಬೆಳೆಯುವುದಿಲ್ಲ. ಮಾನವನ ದೇಹವು ಹುಟ್ಟಿನಿಂದ ಸಾವಿನವರೆಗೂ ಅನೇಕ ಬದಲಾವಣೆಗಳಿಗೆ ಒಳಗಾಗುತ್ತದೆ. ಇದು ಪ್ರತಿ ಅವಧಿಯಲ್ಲೂ ವಿಕಸನಗೊಳ್ಳುತ್ತದೆ. ಆದರೆ ಗಮನಿಸಬೇಕಾದ ಒಂದು ಮುಖ್ಯವಾದ ವಿಚಾರ ಹೊಂದಿದೆ. ಅದೇನಪ್ಪ ಅಂದರೆ, ಹುಟ್ಟಿದ ನಂತರ ಮನುಷ್ಯನ ದೇಹದ 4 ಭಾಗಗಳು ಮಾತ್ರ ಬೆಳೆಯುವುದಿಲ್ಲ. ಅವು ಹುಟ್ಟಿನಿಂದಲೇ ಸಾಯುವವರೆಗೂ ಇದ್ದ ಹಾಗೆಯೇ ಇರುತ್ತದೆ. ಅದ್ಯಾವುದಪ್ಪ ಅಂತ ಯೋಚಿಸ್ತಿದ್ದೀರಾ? ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ. ಆಸಿಕಲ್ಸ್ ಸಣ್ಣ ಮೂಳೆಗಳಾಗಿವೆ. ಇವು ಹುಟ್ಟಿದ ನಂತರ ಮಾನವನ ದೇಹದ ಭಾಗಗಳಲ್ಲಿ ಬೆಳವಣಿಗೆಯಾಗುವುದಿಲ್ಲ. ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ 3 ಸಣ್ಣ ಮೂಳೆಗಳಿವೆ. ಇವು ಕಿವಿಯ ಮಧ್ಯಭಾಗದಲ್ಲಿವೆ. ಇದನ್ನು ಶ್ರವಣೇಂದ್ರಿಯ ಕಾರ್ಟಿಲೇಜ್ ಎಂದು ಕರೆಯಲಾಗುತ್ತದೆ. ಇದು ಕೇವಲ 3 ಮಿಲಿಮೀಟರ್ ಗಾತ್ರದಲ್ಲಿರುತ್ತದೆ. 2 ಕಿವಿಗಳು ಈ ಸಣ್ಣ ಮೂಳೆಗಳನ್ನು ಹೊಂದಿವೆ. ಇದಲ್ಲವೇ ಇವು ಭ್ರೂಣದಲ್ಲಿ ಇರುವವರೆಗೂ ಮಾತ್ರ ಹುಟ್ಟಿದ ನಂತರ ಬೆಳವಣಿಗೆ ಕುಂಠಿತವಾಗುತ್ತದೆ. ನಂತರ ಅದು ಮನುಷ್ಯ ಸಾಯುವವರೆಗೂ ಹಾಗೆಯೇ ಇರುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಆಸಿಕಲ್ಸ್ ಬೆಳೆಯಲು ಕಿವಿಯಲ್ಲಿ ಸಾಕಷ್ಟು ಸ್ಥಳವಿಲ್ಲ. ಬಹುಶಃ ಅವು ಬೆಳೆದರೆ ಸಮಸ್ಯೆಯಾಗುತ್ತದೆ. ಹಾಗಾಗಿ ಈ 3 ಸಣ್ಣ ಮೂಳೆಗಳಿಲ್ಲದೆ ಕಿವಿಗಳು ಕೇಳುವುದಿಲ್ಲ. ಎರಡನೆಯದಾಗಿ ಕಣ್ಣುಗಳ ಮಸೂರ. ಇದನ್ನು ಇಂಗ್ಲಿಷ್ನಲ್ಲಿ ಐಬಾಲ್ಸ್ ಎಂದು ಕರೆಯಲಾಗುತ್ತದೆ. ಇದು ಮಾನವ ಜನನದ ನಂತರ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ, ಅಲ್ಲದೆ ಸಾಯುವವರೆಗೂ ಬೆಳೆಯುವುದಿಲ್ಲ. ಜನನದ ನಂತರ ತಲೆ ಬೆಳವಣಿಗೆಯಾಗುತ್ತದೆ ಮತ್ತು ಏಕೆ ಮೆದುಳು ಸಹ ಅಭಿವೃದ್ಧಿಗೊಳ್ಳುತ್ತದೆ. ಆದರೆ ಕಣ್ಣುಗಳ ಮಸೂರ ಮಾತ್ರ ಬೆಳೆಯುವುದಿಲ್ಲ. ಹಲ್ಲುಗಳು. ಮೇಲೆ ತಿಳಿಸಿದ ಅಂಗಗಳಿಗೆ ಹೋಲಿಸಿದರೆ ಹಲ್ಲಿನ ಕ್ಷಯವು ಮಾತ್ರ ಅಪವಾದವಾಗಿದೆ. ಹಲ್ಲುಗಳು ಹುಟ್ಟಿನಿಂದ 3 ವರ್ಷಗಳವರೆಗೂ ಮಾತ್ರ ಬೆಳೆಯುತ್ತದೆ. ಅದಾದ ನಂತರ ನಾವು ಸಾಯುವವರೆಗೂ ಹಲ್ಲುಗಳು ಒಂದೇ ಗಾತ್ರದಲ್ಲಿರುತ್ತವೆ. ಹಲ್ಲುಗಳು ಉದುರಿದ ನಂತರ ಅವು ಒಂದೇ ಗಾತ್ರದಲ್ಲಿ ಬೆಳೆಯುತ್ತವೆ. ಕಣ್ಣುಗಳ ಐರಿಸ್ ಸಹ ಅಭಿವೃದ್ಧಿಯಾಗದ ಭಾಗವಾಗಿದೆ. ಅದು ಹುಟ್ಟಿನಿಂದ ಸಾವಿನವರೆಗೂ ಒಂದೇ ರೀತಿಯಲ್ಲಿರುತ್ತದೆ. ದೇಹದ ಈ ಅಂಗಗಳೇ ಶಕ್ತಿ ಜಾಸ್ತಿ. ಮಾನವ ದೇಹದಲ್ಲಿ 650ಕ್ಕೂ ಹೆಚ್ಚು ಸ್ನಾಯುಗಳಿವೆ. ಕೆಲವು ಅಂಕಿಅಂಶಗಳು 840 ಸ್ನಾಯುಗಳನ್ನು ಹೊಂದಿವೆ ಎಂದು ಹೇಳಿದೆ. ಸಾಮಾನ್ಯವಾಗಿ ನಮ್ಮ ಸ್ನಾಯುಗಳ ನಡುವೆ ಕೆಲವು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸವು ನಮ್ಮ ಸಾಮರ್ಥ್ಯ, ಕೌಶಲ್ಯ ಮತ್ತು ಶಕ್ತಿಯನ್ನು ವಿಭಿನ್ನಗೊಳಿಸುತ್ತದೆ. ಆದರೆ ನಾವು ಸೆಲ್ಯುಲಾರ್ ಸ್ನಾಯುಗಳ ಬಗ್ಗೆ ಮಾತನಾಡುವುದಾದರೆ ಅದರ ಸಂಖ್ಯೆ ದೇಹದಲ್ಲಿ ಶತಕೋಟಿ. ದೇಹದಲ್ಲಿನ ಈ ಸ್ನಾಯುಗಳಲ್ಲಿ ಯಾವುದೇ ಅದರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಪ್ರಬಲವಾಗಿವೆ ಎಂದು ಪರಿಗಣಿಸಲಾಗಿದೆ. ಕಣ್ಣಿನ ಸ್ನಾಯುಗಳು ಇದರಲ್ಲಿ ಮೊದಲು ಬರುತ್ತವೆ, ಏಕೆಂದರೆ ಅವು ಮುಂದೆ ದೃಷ್ಟಿಯನ್ನು ಸಮತೋಲನಗೊಳಿಸಲು ದಿನವಿಡೀ ಕೆಲಸ ಮಾಡುತ್ತವೆ. ಇದರಿಂದ ನಾವು ಎಲ್ಲವನ್ನೂ ಸಾಮಾನ್ಯವಾಗಿ ನೋಡಬಹುದು. ಆದರೆ ಕಣ್ಣಿನ ಬಾಹ್ಯ ಸ್ನಾಯುಗಳು ಆಯಾಸದಿಂದ ಬಳಲುತ್ತವೆ. ನೀವು ಪುಸ್ತಕವನ್ನು ಓದಿದರೆ ನಮ್ಮ ಕಣ್ಣುಗಳು 1 ಗಂಟೆಯಲ್ಲಿ 10,000 ಸಂಘಟಿತ ಚಲನಗಳನ್ನು ಮಾಡುತ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಹಾಗೆಯೇ ಇಂತಹ ಇನ್ನೂ ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.